صل على محمد وآل محمد اللهم صل على السلام عليكم ورحمة الله وبركاته. بسم الله والحمد لله والصلاة والسلام على أشرف المرسلين وعلى آله وصحبه أجمعين أما بعد. ಸಾರಿ ಕೇಳಿದಂತಹ ವ್ಯಕ್ತಿಗೆ ನೀವು ಕ್ಷಮೆ ನೀಡದಿದ್ದರೆ ಖಂಡಿತವಾಗಿಯೂ ಈ ಶಿಕ್ಷೆಗೆ ನೀವು ಗುರಿಯಾಗ್ತೀರಾ. ಇಮಾಮ್ ಇಬ್ನು ಮಾಜಾ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್, ಜೂದಾನ್ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಮನ್ ಇಅ್ತದರ ಇಲಾ ಅಖೀಹಿ ಬಿಮಅ್ಜಿರತಿನ್, ಯಾರಾದರೂ ತನ್ನ ಗೆಳೆಯನಿಗೆ ಮಾಡಿದಂತಹ ತಪ್ಪಿನ ಅರಿವಾಗಿ ಕ್ಷಮೆಯನ್ನು ಕೇಳಿದರೆ, ಫಲಂ ಯಕ್ಬಲ್ಹಾ, ಆ ಗೆಳೆಯ ಆತನ ಕ್ಷಮೆಯನ್ನು ಸ್ವೀಕರಿಸದೇ ಇದ್ದರೆ, ಕಾನ ಅಲೈಹಿ ಮಿಸ್ಲು ಖತೀಅತಿ ಸ್ವಾಹಿಬಿ ಮಕ್ಸಿನ್, ಖಂಡಿತವಾಗಿಯೂ ಆತನು ಸುಂಕ ಪಡೆಯುವಂತಹ ವ್ಯಕ್ತಿಗೆ ಇರುವ ಶಿಕ್ಷೆಯಂತೆ ಈತನಿಗೂ ಶಿಕ್ಷೆ ಇದೆ ಎಂದು. ಮನುಷ್ಯನಾದರೆ ತಪ್ಪು ಮಾಡುವುದು ಸಹಜ. ಆ ತಪ್ಪಿನ ಅರಿವಾಗಿ ಯಾರಾದರೂ ನಮ್ಮಲ್ಲಿ ಕ್ಷಮೆ ಕೇಳಲು ಬಂದರೆ, ನಾನು ನನ್ನ ಜೀವನದಲ್ಲಿ ನಿನಗೆ ನೋವು ನೀಡಿದ್ದೇನೆ, ನಿನ್ನನ್ನು ನಾನು ಆಕ್ರಮಿಸಿದ್ದೇನೆ, ನಿನಗೆ ನಾನು ಬೇಜಾರು ಕೊಟ್ಟಿದ್ದೇನೆ, ಆ ಕಾರಣದಿಂದಾಗಿ ನನಗೆ ಕ್ಷಮೆಯನ್ನು ನೀಡು, ಸಾರಿ ಎಂದು ಹೇಳಿ ನಿಮ್ಮ ಮುಂದೆ ಯಾರಾದರೂ ಬಂದರೆ ಖಂಡಿತವಾಗಿಯೂ ಅವರಿಗೆ ನೀವು ಕ್ಷಮೆ ನೀಡಿ. ನೀವು ಅಹಂಕಾರದಿಂದ ನಾನು ನಿನಗೆ ಕ್ಷಮೆ ನೀಡಲ್ಲ, ಅವತ್ತು ನಾನು ಅನುಭವಿಸಿದ ನೋವೆಷ್ಟು, ದುಃಖ ಎಷ್ಟು ಎಂದು ಹೇಳಿ ಕುಳಿತುಕೊಂಡರೆ ಖಂಡಿತವಾಗಿಯೂ ನಾಳೆ ಅಲ್ಲಾಹನ ಮುಂದೆ ಶಿಕ್ಷೆಗೆ ಗುರಿಯಾಗುವುದು ನಾವಾಗಿದ್ದೇವೆ. ಆದ್ದರಿಂದ ತಪ್ಪು ಮಾಡುವುದು ಮನುಷ್ಯ ಸಹಜ ಎಂದಿಟ್ಟುಕೊಂಡು ಕ್ಷಮೆ ಕೇಳಿದಂತಹ ವ್ಯಕ್ತಿಗೆ ಕ್ಷಮೆಯನ್ನು ನೀಡಿ ಆ ಒಂದು ಸ್ವಭಾವ ನಮ್ಮಲ್ಲಿರಬೇಕು. ಅಲ್ಲಾಹನು ಅಂತಹ ಸ್ವಭಾವವನ್ನು ನಮಗೆ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.